ಕೈಬಿಡೇನು ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನವೂ ಸಹ ಮುಂದುವರೆದ ಪ್ರಸಂಗದ ವಿಷಯವನ್ನ ನಾವು ನೋಡ್ತೇವೆ. ಖಂಡಿತವಾಗಿ ಈ ಪ್ರಸಂಗದ ಮೂಲಕ ನೀವು ಆಶೀರ್ವಾದ ಹೊಂದ್ತೀರಾ. ಹಾಗೆ ಎಲ್ರಿಗೂ ಒಂದೇ ಥರ ಗಿಫ್ಟ್ ಇರೋದಿಲ್ಲ ಅಲ್ವಾ? ಒಬ್ಬೊಬ್ರಿಗೂ ಒಂದೊಂಥರ ಗಿಫ್ಟ್ ಇದೆ. ಎಲ್ಲರಿಗೂ ಎಲ್ಲ ಗಿಫ್ಟ್ ಇದ್ದರೆ ಖಂಡಿತವಾಗಿ ಸಭೆ ಬೇಡ. ಬಟ್ ದೇವರು ಕೆಲವ್ರಿಗೆ ಆ ಗಿಫ್ಟ್ ಕೊಟ್ಟಿಲ್ಲ. ನನಗಿರೋ ಗಿಫ್ಟು ನಿನಗಿಲ್ಲ, ನಿನಗಿರೋ ಗಿಫ್ಟು ನನಗಿಲ್ಲ. ಸೊ ಹೀಗೆ ದೇವರು ಒಬ್ಬೊಬ್ರಿಗೆ ಒಂದೊಂಥರ ಗಿಫ್ಟ್ಗಳು ಕೊಟ್ಟಿದ್ದಾರೆ. ಸೊ ನೀವು ದೇವ್ರಿಗೆ ಕೇಳಿ, ಸ್ವಾಮಿ ಯಾವುದನ್ನು ಉಪಯೋಗಿಸಿದ್ರೆ ಸಭೆ ಬೆಳೆಯುತ್ತೆ ಅಂತ ಕೇಳಿ. ಖಂಡಿತವಾಗಿ ದೇವರು ನಿಮ್ಮನ್ನು ಅಭಿಷೇಕ ಮಾಡ್ತಾರೆ. ಸೊ ಇದು ನಿಮ್ಮ ಗುರಿಯಾಗಲಿ. ಇದಕ್ಕೆ ದೇವರು ಕೊಟ್ಟಿರುವಂಥ ವಾಗ್ದಾನ 1 ಕೊರಿಂಥ 15ನೇ ಅಧ್ಯಾಯ 58ನೇ ವಚನ. ಸಿಮಿಯೋನ್ ಓದ್ತಿಯಪ್ಪ? 1 ಕೊರಿಂಥ 15:58. ಓದಪ್ಪ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಶಿರಸಿತವಾಗಿಯೂ ನಿಶ್ಚಲವಾಗಿಯೂ ಇರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದರೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ. ಎಸ್, ಕರ್ತನ ಸೇವೆಯಲ್ಲಿ ಯಾವುದು ವೇಸ್ಟ್ ಆಗಲ್ಲ. ಎಲ್ಲರೂ ಗಮನ ಇಡಿ. ಎಲ್ಲೇ ಇರ್ಬೋದು, ನೀನು ಒಂದು ಟ್ರ್ಯಾಕ್ಸ್ ಕೊಡು, ವೇಸ್ಟ್ ಆಗಲ್ಲ. ಯಾರೋ ಒಬ್ಬ ಕಳ್ಳ ಬೋಂಡ ತಿನ್ನಕ್ಕೆ ಬಂದಂತೆ. ಆದರೆ ಯಾರೋ ಒಬ್ಬರು ಟ್ರ್ಯಾಕ್ಸ್ನ ಏನು ಮಾಡಿಬಿಟ್ಟಿದ್ದಾರೆ, ಅದು ಈ ಅಂಗಡಿ ಯಾರು ಅವಾಗ ತಳ್ಳಗಾಡಿ ಇರ್ತಾ ಇತ್ತು, ಆ ಟ್ರ್ಯಾಕ್ಸನ್ನ ಏನು ಮಾಡಿ ಇವನು ಕೊಟ್ಬಿಟ್ಟಾರೆ ವೇಸ್ಟ್ ಪೇಪರ್ ಥರ. ಆ ಟ್ರ್ಯಾಕ್ಸು ಏನಾಗ್ಬಿಟ್ಟಿದೆ, ಟ್ರ್ಯಾಕ್ಸ್ನಲ್ಲಿ ಬೋಂಡನ ಕಟ್ಟಿ ಕೊಟ್ಟಿದ್ದಾನೆ ಈ ಕಳ್ಳನಿಗೆ. ಕಳ್ಳ ಅಂತ ಅವನಿಗೂ ಗೊತ್ತಿಲ್ಲ, ಇದು ಟ್ರ್ಯಾಕ್ಟಲ್ಲಿ ನಾನು ಕೊಡ್ತಾ ಇದ್ದೀನಿ ಅಂತ ಅಂಗಡಿ ಅವನಿಗೆ ಗೊತ್ತಿಲ್ಲ, ಕೊಟ್ಬಿಟ್ಟವನು. ಆ ಕಳ್ಳ ಆ ಬೋಂಡ ತಿನ್ಬೇಕಾದ್ರೆ ಅವ್ನಿಗೆ ಇದೇನೋ ಓದೋಣ ಅಂತ ಓದವನೇ. ಓದಿದ್ರೆ ದೇವ್ರ ವಾಕ್ಯ ರಕ್ಷಣೆನೇ ಹೊಂದ್ಬಿಟ್ಟ, ಸಭೆಗೆ ಬಂದ. ಅದೇ ತರಹ ಪ್ರಿಯ ದೇವ್ರ ಮಕ್ಕಳಿಗೆ ಒಂದು ಟ್ರ್ಯಾಕ್ಸ್ ಕೊಡಿ, ಅಥವಾ ಏಸಪ್ಪ ಬಗ್ಗೆ ನೀನು ಒಂದು ಮಾತು ಹೇಳು ಸಾಕು, ಅವ್ರು ರಕ್ಷಣೆ ಹೊಂದ್ಬಿಡ್ತಾರೆ. ಇವತ್ತಿಲ್ಲ ನಾಳೆ ಅವ್ರು ದೇವ್ರ ಬಳಿಗೆ ಬರ್ತಾರೆ, ಇವತ್ತಿಲ್ಲ ನಾಳೆ ಅವ್ರು ದೇವ್ರ ಬಳಿಗೆ ಬಿಡ್ತಾರೆ. ನೋಡಿ, ಒಂದು ಕಾಲದಲ್ಲಿ ಈ ಲಿಂಗರಾಜಪುರಂ ಬಿಟ್ಟರೆ ಕಮ್ಮನಹಳ್ಳಿ, ಅದಾದಮೇಲೆ ಈ ಕಡೆ ಬಾಗ್ಲೂರು, ಮಾಲೂರು ವರ್ಗೂ ಎಲ್ಲೂ ಅಷ್ಟೇ ಸೇವೆಗಳು ಅಷ್ಟಿರಲಿಲ್ಲ. ನಮ್ಮ ಸಭೆ, ನಾನು ಆವಾಗ ಸೈಕಲಲ್ಲಿ ಹೋಗ್ತಾ ಇದ್ದೆ, ಆಮೇಲೆ ನಮ್ಮ ಸಭೆ 2 ವೀಲರ್ಗಳು ಹೋಗ್ತಾಯಿತ್ತು. ಅದಾದಮೇಲೆ ನಮ್ಮ ಸಭೆ ಈ ಗೂಡ್ಸ್ ವ್ಯಾನ್ನಲ್ಲಿ ನಾವು ಹೋಗ್ತಾ ಇದ್ದಿದ್ದು. ಒಂದು ಹಳ್ಳಿ ಬಿಡದೇನೆ ಎಲ್ಲ ಹಳ್ಳಿಗಳಿಗೂ ನಾವು ಹೋಗಿ ಸುವಾರ್ತೆ ಸಾರೋದುಂಟು. ಈಗ ಅಲ್ಲೆಲ್ಲ ಸಭೆ ಇದೆ. ನಮಗೆ ಕೆಲವರೆಲ್ಲ ಹೇಳ್ತಾ ಇದ್ದಾರೆ, ಅವಾಗ ಎಲ್ಲಿ ಅವರು ಬಂದಿದ್ರಲ್ಲ, ಹೋದ ವಾರದಲ್ಲಿ ಒಬ್ಬರು ಬಿಲೇಶಿವಾಲೆಯಿಂದ ಬಂದಿದ್ದಾರೆ, ಸಭೆಯಲ್ಲಿ ಕೂತಿದ್ದಾರೆ. 31ನೇ ತಾರೀಕು ಬಿಲೇಶಿವಾಲೆಯಿಂದ. ಅವರು 30 ವರ್ಷದಿಂದ ನನ್ನ ನೋಡಿದವರು, 30 years ಬಿಫೋರ್. ಅವರೊಬ್ಬರನ್ನು ಕೇಳಿದ್ದಾರೆ, ಅವರೇ ನಾ ಮಾರ್ಕ್ ಪಾಸ್ಟ್ರು, ಆವಾಗಿದ್ದಂಗಲೇ ಇವಾಗಲೂ ಹಂಗೆ ಇದ್ದಾನೆ. ಸರಿ, ಅದೇ ಈ ಮಾರ್ಕ್ ಜೈಕುಮಾರು ನನ್ನ ಮನೆಯಲ್ಲಿ ಪಟ ಅಂತ ಹೊಡೆಸ್ಕೊಂಡ ಬಿಲೇಶಿವಾಲೆನಲ್ಲಿ. ಆತನ ಹೊಡೆದಾಕ್ಬಿಟ್ವಪ್ಪ. ಆತನೇನಾ ಈತನು ಬಿಲೇಶಿವಾಲೆ ಇಲ್ಲಿಗೆ ಬಂದಿದ್ದ. ನೋಡಿ, ಕರ್ತನ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಆತನ ಸೇವೆಯನ್ನು ಅತ್ಯಾಸಕ್ತಿಯಿಂದ ಮಾಡಿರಿ. ಎಲ್ಲರೂ ಅಷ್ಟೇ, ನೀವು ಸಭೆಗೆ ಎಷ್ಟೋ ಜನ ಲೇಟಾಗಿ ಬರೋದು, ಲೇಟಾಗೆಲ್ಲ ಬರಬೇಡಿ. ಈ ವರ್ಷ ಒಂದು ತೀರ್ಮಾನ ಮಾಡಿ, ಇದು ನಿಮ್ಮ ಗೋಲ್ ಆಗಿರಲಿ. ಓಕೆ, ನೀವೇನು ಮಾಡಿರಿ ಈ ವರ್ಷ, ಓಕೆ, ಸಭೆ ಕಟ್ಟೋದ್ರಲ್ಲಿ ನೀವೆಲ್ಲರೂ ನಿರತರಾಗಿರಿ. ಲಾಸ್ಟ್ ವಚನ ನಾವೆಲ್ಲರೂ ಒಟ್ಟಾಗಿ ಓದೋಣ. ಹಗ್ಗಾಯ 1:5-8ನೇ ವಚನ. ಎಲ್ಲರೂ ಒಟ್ಟಾಗಿ ಓದೋಣ. ಹಗ್ಗಾಯ 1:5-8. ಮೈಕಿರೋರು ದಯವಿಟ್ಟು ಓದ್ರಿ. ಓಕೆ, 1 2 3 ಸ್ಟಾರ್ಟ್. ಈ ಸಮಯದಲ್ಲಿ ಸೇನಾಧೀಶರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾದೆಂದು ಮನಸ್ಸಿಗೆ ತಂದುಕೊಳ್ಳಿರಿ.
ನೀವು ಬಿತ್ತಿದ ಬೀಜವು ಬಹಳ ತಂದ ಫಲವು ಸ್ವಲ್ಪ ತಿನ್ನುತ್ತೀರಿ, ತೃಪ್ತಿಯಾಗುವುದು, ಕುಡಿಯುತ್ತೀರಿ, ಆನಂದವಾಗುವುದು, ಒದ್ದುತ್ತೀರಿ. ಬೆಚ್ಚಗಾಗದು ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾದಿದೆಂದು ಮನಸ್ಸಿಗೆ ತಂದುಕೊಳ್ಳಿರಿ. ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ. ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು. ಇದು ಯೆಹೋವನ ನುಡಿ. ನಮ್ಮ ಜೀವಮಾನ ಪರೀಕ್ಷೆ ಮಾಡಿ ನೋಡಬೇಕು. ಎವ್ರಿಬಡಿ ಚೆಕ್ ಯುವರ್ ಲೈಫ್, ಚೆಕ್ ಯುವರ್ ವೇಸ್. ಎಲ್ಲರೂ ನಿಮ್ಮ ಜೀವಮಾನ ಪರೀಕ್ಷೆ ಮಾಡಿ, ಯಾಕೆ ಹಿಂಗಾಯಿತು? ದೇವರು ಹೇಳ್ತಾ ಇದ್ದಾರೆ, ಮನಸ್ಸಿಗೆ ತಂದುಕೋಪ, ಮನಸ್ಸಿಗೆ ತಂದುಕೋ ಮಗಳೇ. ನೀನೇ ಇವತ್ತಿಲ್ಲಿ ಕುಳಿತುಕೊಂಡು ಯಾಲಿಟ್ಲಾಯಿಂದೀನಿ ಹಾಕಿ, ಯಾಕೆ ಹಿಂಗಾಯಿತು? ನಂಗೆ ಗೊತ್ತಿಲ್ಲ ಯಾವ ಏರಿಯಾದಲ್ಲಿ, ನಿನ್ನ ಜೀವಮಾನದಲ್ಲಿ, ನಿನ್ನ ಕುಟುಂಬದಲ್ಲ, ನಿನ್ನ ಪರ್ಸನಲ್ ಲೈಫಲ್ಲ, ನಿನ್ನ ಫೈನಾನ್ಸ್ ಅಲ್ಲ, ಅಥವಾ ನಿನ್ನ ಬಿಸ್ನೆಸ್ಸಾ, ನಿನ್ನ ಕೆಲಸ, ನಂಗೆ ಗೊತ್ತಿಲ್ಲ ಯಾವುದು ಅಂತ. ಯಾಕೆ ಹಿಂಗಾಯಿತು? ಸರಿ, ಒಂದು ಕಡೆ ಇಟ್ಕೊಂಡು ಪ್ರಾರ್ಥನೆ ಮಾಡು. ದೇವರು ನಿನಗೇನು ಉತ್ತರ ಕೊಡ್ತಾ ಇದ್ದಾರೆ ಗೊತ್ತಾ? ಮಗನೇ, ಮಗಳೇ, ನೀನು ಸಭೆ ಬಗ್ಗೆ ಕೇರ್ಲೆಸ್ ಆದೆ. ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟು ಅಂದರೆ ಮರ ಏನು ತೋರಿಸ್ತದೆ? ಆತ್ಮಗಳು. ಬ್ರಿಂಗ್ ಎ ಸೋಲ್. ಅಥವಾ ಯಾರಿಗೋ ಒಂದು ಒಳ್ಳೇದು ಹೇಳ್ಕೊಡು, ಯಾರನ್ನೋ ಕಟ್ಟು. ನೀನು ಕಟ್ಟಿದ್ರೆ ನನ್ನ ದೇವರು ಕಟ್ತಾರೆ. ಯು ಬಿಲ್ಡ್ ಸಂಬಡಿ, ಗಾಡ್ ವಿಲ್ ರೀಬಿಲ್ಡ್ ಯು. ಆ ರೀತಿ ದೇವರು ನಿಮ್ಮ ಜೀವಮಾನನ ಮಾಡ್ತಾರೆ. ಪ್ರಿಯರೇ, ಈ ವರ್ಷ ಕರ್ತನಿಗೆ ನಿಮ್ಮ ಜೀವಮಾನ ಒಪ್ಪಿಸ್ಕೊಡಿ. ಈ 6 ಕಾರ್ಯಗಳು ನಿಮ್ಮ ಕುತೂಹಲವಾಗಿರಲಿ. ಪ್ರಾರ್ಥನೆ ಮಾಡಲ್ವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ಈ ದಿನ ಈ ಸಂದೇಶದ ಮೂಲಕವಾಗಿ ಆಶೀರ್ವದಿಸಲ್ಪಟ್ಟಂತ ಎಷ್ಟೋ ದೇವ ಮಕ್ಕಳಿದ್ದಾರೆ. ಒಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡಿ ನಡೆಸು. ನಿನ್ನ ಕೃಪೆ, ನಿನ್ನ ಪ್ರಸನ್ನತೆ ಎಲ್ಲ ದೇವ ಮಕ್ಕಳೊಂದಿಗಿರಲಿ ಸ್ವಾಮಿ. ಈ ಸಂದೇಶದ ಮೂಲಕವಾಗಿ ಆಶೀರ್ವಾದ ಹೊಂದಿದ್ದವರು ಈ ವರ್ಷಕ್ಕೆ ಏನು ತೀರ್ಮಾನ ತಗೊಂಡಿರ್ತಾರೋ ಅದೆಲ್ಲ ಅವರ ಜೀವನದಲ್ಲಿ ನೆರವೇರಲಿ ಅಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ.
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ ನನ್ನನ್ನು ಕೈ ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ